ನೋಡಿ 2 ಬಾಳೆಹಣ್ಣು ಅರ್ಧ ಭಾಗ ಮಾಡಿ ಇಟ್ಕೊಂಡಿದ್ದೀನಿ. 4 ಗೋಡಂಬಿ, 1 ಬಾದಾಮಿ ಮತ್ತು ಹಾಲು ತೊಗೊಂಡಿದ್ದೀನಿ. ನನ್ನ ಮಗುಗೆ 1 ವರ್ಷ ಆಗಿರೋದ್ರಿಂದ ನಾನು ಹಾಲು ಬಳಸ್ತಾ ಇದ್ದೀನಿ. ನಿಮ್ಮ ಮಗುಗೆ ಇನ್ನೂ 1 ವರ್ಷ ಆಗಿಲ್ಲ ಅಂದರೆ ಡ್ರೈ ಫ್ರೂಟ್ಸ್ನ ಮಿಕ್ಸಿಯಲ್ಲಿ ರುಬ್ಕೊಂಡು ನೀರು ಜೊತೆ ಬಾಳೆಹಣ್ಣು ಹಾಕಿ ರುಬ್ಬಿ ತಿನ್ನಿಸ್ಬೋದು. ಓಕೆ, ಈಗ ಮಾಡೋದು ಹೇಗೆ ನೋಡೋಣ. ಬಾಳೆಹಣ್ಣನ್ನ ಜಾರಿಗೆ ಹಾಕ್ಕೊಳ್ಳಿ. ಅದ ನಂತರ ಗೋಡಂಬಿ ಏನು ಡ್ರೈ ಫ್ರೂಟ್ಸ್ ಇಟ್ಟಿದ್ದೀನಲ್ಲ, ನೋಡಿ ನಮ್ಮ ಮನೇಲಿ ಇದು ಅವೈಲಬಲ್ ಇದೆ ಅಂತ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ಡ್ರೈ ಫ್ರೂಟ್ಸ್ ಇದೆಯೋ ನಿಮ್ಮ ಹತ್ರ, ಗೋಡಂಬಿ, ಬಾದಾಮಿ, ಪಿಸ್ತಾ, ಖರ್ಜೂರ ಯಾವುದಿದೆಯೋ ಯಾವ ಡ್ರೈ ಫ್ರೂಟ್ಸ್ ಆದರೂ ಹಾಕ್ಕೋಬೋದು. ನಾನು ಇದನ್ನು ಹಾಕೋತಾ ಇದ್ದೀನಿ. ಇದರ ಜೊತೆ ಹಾಲು ನೀವು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಕೂಡ ರುಬ್ಕೋಬೋದು. ತುಂಬ ಗಟ್ಟಿ ಆಯಿತು ಅಂತ ಆದರೆ ನೀರು ಮಿಕ್ಸ್ ಮಾಡ್ಕೊಂಡು ರುಬ್ಕೊಳ್ಳಿ. ನೋಡಿ ಇಷ್ಟು ಫೈನಾಗಿ ರುಬ್ಕೋಬೇಕಾಗತ್ತೆ ನೋಡಿ. ಸೊ ಮಕ್ಕಳು ತಿನ್ನೋಕ್ಕೂ ಈಸಿ ಆಗಬೇಕು ಮತ್ತು ತುಂಬ ರುಚಿಯಾಗಿರುತ್ತೆ. ತುಂಬ ಇಷ್ಟಪಟ್ಟು ಮಕ್ಕಳು ತಿಂತಾರೆ ಮತ್ತು ಬೇಗ ವೆಯ್ಟ್ ಗೇನ್ ಆಗುತ್ತೆ ಈ ರೆಸಿಪಿಯಿಂದ. ಟ್ರೈ ಮಾಡಿ. ರೆಸಿಪಿಯಿಂದ ವೆಯ್ಟ್ ಗೇನ್ ರಿಸಲ್ಟ್ಸ್ ತುಂಬ ಚೆನ್ನಾಗಿದೆ. ಮನೇಲಿ ಟ್ರೈ ಮಾಡಿ.